ಅಲ್ಲ ನೀನು ನೋಡಿದರೆ ನೀರು ಹೊಡ್ಕಂತ ಹೇಳೋಗಿದ್ದೆ ಕೆಟ್ಟು ಮಾಮ. ಆದರೆ ನಿನ್ನ ಮಗ ಆಗ ಅವನು ದಪ್ಪಗೆ ಇದಾನಲ್ಲ, ಅವನು ವೇದು ನೀರು ಹೊಡ್ಕೋಬೇಡ ಅಂತ ನೀರು ಇಕ್ಕಿಸ್ಲಿಲ್ಲ. ಕೂಲರ್ನೇನು ಕರಿಯಕ್ಕೆ ಬರಬೇಡ. ಮಗಳೇ, ನಾನು ಈಗಿನ ಕೂಲರ್ನ ಕರಿಯೋಣ ಅಂತ ಬಂದೆ. ಹಂಗಾರೆ ನನ್ನ ಮಗ ನೀರಿಗೆ ಬೇಡ ಅಂತ ಹೇಳಿದ್ನಿ. ಹಂಗಾರೆ ಇಕ್ಕಿಸ್ಲಿಲ್ವೇನು? ಇಲ್ಲಪ್ಪ, ಹೋಗಿ ಇಕ್ಕೆಂಬ್ತಿದ್ವಿ, ಇಕ್ಕಬೇಡ ಅಂತ ಹೇಳಿ ಅಡ್ಗಟ್ಟಿ ಎಲ್ಲನ ಕಾಲೇವೆಲ್ಲ ಕೆಡಿಸಿ ಎಲ್ಲ ಹಾಳು ಮಾಡಿಬಿಟ್ಟ. ಅವನು ಬೇಡ ಇಕ್ಕೆ ಬೇಡ ಅಂತಾನೆ. ಅಲ್ಲ, ನನ್ನ ಮಗು ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ಲ. ನಮ್ಮ ಏದು ಯಾಕೆ ಬೇಕು ಅಂತ ಹೋಗತ್ತ ಇಟ್ಟಣಯ್ಯ. ಅವನು ನಿಮ್ಮೇದು ಭಾಳ ಮಿತಿ ಮೀರಿ ಮಾತಾಡ್ತಾನೆ. ಯಾರನ್ನಾಗಲಿ ಹೆಂಗೆ ಬೇಕಾ ಹಂಗೆ ಮಾತಾಡ್ತಾನೆ. ಅವ್ನಿಗೊಂದು ಸ್ವಲ್ಪ ನೀನು ಬುದ್ಧಿವಾದ ಹೇಳು. ಇವಕ್ಕ ಇನ್ನೇನೆ ನೀನು ಈರಿಕೆ ಬೇಡ ಅಂತಾಳು ಇಂತಾಳು ಅಂತ ಹೇಳಿ ಎಂತೆಂಥ ಮಾತು ಬೈದ್ಬಿಟ್ಟ ಗೊತ್ತಾ. ಇವಕ್ಕ ಇನ್ನೇನೆ ಬೇಜಾರ ಮಾಡ್ಕೊಂಬಿತು. ಹೆಂಗೆ ಬೈದ, ಹಂಗೇನೆ ಬಾಯಿಗೆ ಬಂದಂಗೆ ಬೈದ. ನಿನ್ನ ತಲೆ ಕೆಡಿಸಿ ಬೇಡ, ಸುಮ್ಮನಿದ್ಬಿಡು. ನಾನು ಹೋಗಿ ಕೇಳ್ತೀನಿ. ನಾಳೆಯಿಂದ ಇಕ್ಕೆಮಂತೆ. ಸರಿ, ಕೂಲರ್ನ ಕರಿಯಲ್ಲ, ನಾನು ಕೂಲರ್ನ ಕರಿಯೋಣ ಬಂದೆ. ಬಿಡು, ಹಂಗಾರೆ ಕೂಲರ್ನ ಕರಿಯಲ್ಲ, ನನ್ನ ಮಗನ ಹೋಗಿ ಕೇಳ್ತೀನಿ. ನಿನ್ನ ಮಾತಿಗೆ ಬೆಲೆ ಕೊಡಲ್ಲ ಅವನು. ಅಲ್ಲ, ತಂದೆ ಆಗಿ ನೀನು ಹೇಳೋಗಿದ್ದೀನಿ. ನಮ್ಮ ಅಪ್ಪ ಯಾರು ಹೇಳಿರು ಕೇಳಲ್ಲ ನಾನು. ನಮ್ಮ ಅಪ್ಪ ಹೇಳಿರು ಕೇಳಲ್ಲ. ನಮ್ಮ ಅಪ್ಪಗೆ ನಾನೇನು ಹೆದರಿಕೆಮಲ್ಲ, ಹಿಂಗೆ ಹಿಂಗೆ ಅಂತ ಮಾತಾಡ್ತಾನೆ. ಹೆದರಿಕೆಮದೇ ಇಲ್ವಂತೆ ನಿನಗೆ. ಹೋಗಿ ಕೇಳು ಸರಿಯಾಗಿ. ಯಾಕೆ ಹೆದರಿಕೆಮಲ್ಲ ಏನು ಅಂತ ಹೇಳಿ ಸರಿಯಾಗಿ ಕೇಳಿದ್ರೆ ಗೊತ್ತಾಗುತ್ತೆ ನನ್ನ ಮಗನಿಗೆ. ಸರಿ, ಹೋಗಿ ಕೇಳ್ತೀನಿ, ಸುಮ್ಕಿರು. ನೀನು ತಲೆ ಕೆಡಿಸಿ ಬೇಡ, ಹೋಗ್ತೀನಿ. ಮಗ ಹೋಗಿ ಕೇಳ್ತೀನಿ ನನ್ನ ಮಗುಗೆ. ಮತ್ತು ಸುಮ್ಕೆ ಹೇಳಿದೀವಲ್ಲ ಯಾಕ ಸರಿಯಾಗಿ ಹೋಗಿ ಬೈತೈತೆ. ಬಾ ಕಾಪಿ ಕೊಡಿವಂತೆ ಯಾಕ. ನಡಿಯಪ್ಪ, ಒಂದಿಷ್ಟು ಕಾಸು. ತುಂಬ ಬೇಜಾರಾಗ್ಬಿಟ್ಟೈತೆ, ತಲೆ ಬೇರೆ ನೋಯ್ದಂಗೆ ಆಗ್ತೈತೆ. ನಡಿ ಸ್ವಲ್ಪ ಕಾಸು. ಇಲ್ಲ, ನೀನು ಯಾಕಲ್ಲ ಬೇಡ ಅಂಬೋದು? ಯಾರಿಗಾನ ನಾನು ನೀರಿಗೆ ಕೇಳ್ರಿ ಅಂತ ಹೇಳ್ತೀನಿ. ನೀನು ಯಾಕೆ ಬೇಡ ಅಂಬದ್ಲು ಪರ ನನ್ನ ಮಗನೇ? ನಾನು ಬಿಡಲ್ಲ. ನಾನು ಯಾರಿಗೂ ನನ್ನ ಹೊಲ್ದಾಗ ನೀರು ನಾನು ಬಿಡಲ್ಲ. ಮುಚ್ಚಬೇಕು ಬಾಯಿ. ನೀನು ಏನಾನ ಎಕ್ಸ್ಟ್ರಾ ಮಾತಾಡಿದೀಯ ಅಂದ್ರೆ ನೋಡು. ನೆಟ್ಗಿರೋದಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ಲೋಪರ್ ನನ್ನ ಮಗನೇ. ನಾನು ಏನಿಲ್ಲ, ನನ್ನ ಯಾರಿಗಾನ ಹೇಳ್ತೀನಿ. ಇಲ್ಲ ಕಣಪ್ಪ, ನಾನು ಬಿಡೋದಿಲ್ಲ. ನಾನು ಅಯ್ಯಮ್ಮಗೆ ಬಿಡಲ್ಲ. ಅವಳು ಯಾವಳು? ಅವಳು ನಮ್ಗೆ ಹಿಂದಾಳಲ್ಲ ಮುಂದಾಳಲ್ಲ. ಅವಳು ಯಾವಳಗೆ ಗೊತ್ತಿಲ್ಲ. ಅವಳು ಯಾವಳಗ ಯಾಕೆ ನಾವು ನೀರು ಬಿಡ್ಬೇಕು? ಮುಚ್ಚ ಬಾಯಿ. ನಾನು ಹೇಳ್ದಂಗೆ ಕೇಳ್ಬೇಕು ನನ್ನ ಮಗನೇ. ನೀನು ಎಕ್ಸ್ಟ್ರಾ ಮಾತಾಡಿದೀಯ ಅಂದ್ರೆ ನೋಡು. ನೀನು ಏನೋ ಮಾತಾಡ್ಬಿಟ್ರಿ ಏನಿಲ್ಲ, ಕಪ್ಪಳ ಕೊಡ್ಬಿಡ್ತೀನಿ. ಯಾಕಪ್ಪ ಹೊಡಿಯೋದು? ನೀನು ಆದ್ರೂ ಬಿಡಲ್ಲ. ಅವಳಿಗೆ ಯಾಕೆ ಬಿಡಬೇಕು? ಅವಳು ಯಾರು? ಅವಳಿಗೆ ಯಾಕೆ ನಾವು ನೀರು ಬಿಡ್ಬೇಕು ಹೇಳು? ನಾವು ಬಿಡಲ್ಲ. ನಾವು ಇದೇ ಊರನ್ನ ಶ್ರೀಕಂಠಿಗೆ ನಾನು ಬಿಟ್ಟಿಲ್ಲ ಅಂತದ್ರಾಗೆ ಅವಳಿಗೆ ಬಿಡ್ತೀನಿ. ನಾನು ಬಿಡೋದಿಲ್ಲ. ನಾನು ಹೇಳ್ದಂಗೆ ಕೇಳ್ಬೇಕು ನನ್ನ ಮಗನೇ. ಅವಳು ಇವಳು ಅಂತ ಮಾತಾಡ್ತೀವಿ. ಮರ್ಯಾದೆ ಮಾತಾಡು. ಅಯ್ಯೋ, ಯಾಕಪ್ಪ, ಯಾಕೆ ಹಂಗೋದಿತಾ ಇದೆಯಾ? ಯಾಕೆ ಮಾಮ, ಯಾಕೆ ಮಾಮ ಹಂಗೋಡಿತಾ ಇದೆಯಾ? ಅಲ್ಲ, ಅವ್ರು ಸೌಕತ್ಯ ಅಮ್ಮನ್ನ ಅವಳು ಇವಳು ಅಂತ ಮಾತಾಡ್ತಾರೆ. ನಾನು ಹೇಳಿದ್ದೀನಿ ನೀರು ಬಿಡ್ಕೊಳಮ್ಮ ಅಂತ ಹೇಳಿ. ಹೇಳಿದ್ಮೇಲೆ ಇವನು ಯಾಕೆ ಹೋಗಿ ನಿಲ್ಲಿಸ್ಬೇಕು? ನಾನು ಹೇಳಿದ್ಮೇಲೆ ಇವನ್ದೇನು? ನಾನೇ ಹೇಳಿ ಬಂದಿದ್ದೀನಿ. ಕರೆಂಟ್ ಬಂದಿದ್ದು ತಿರುಗಿ ಕೇಳಮ್ಮ ಅಂತ ಹೇಳಿ ನಾನೇ ಹೇಳಿ ಬಂದಿದ್ದೀನಿ ಸೌಕರ್ ಅವ್ರ ಅಮ್ಮಗೆ. ಅವ್ರತಾಗೇನೋ ದುಡ್ಡು ಐತಿ, ಎದ್ದಕ್ಕೆ ಹಾಕಿಸ್ತಾರೆ. ನಮ್ಮನ್ನ ಏನೋ ಕೇಳ್ಕೊಂಡ್ರು, ಊರ ದೊಡ್ಡ ಮನಸ್ಸರು ಬಿಡ್ತಾರೆ ಅಂತ ಹೇಳಿ ಏನೋ ಕೇಳ್ಕೊಂಡ್ರು, ಹೇಳಿ ಬಂದಿದ್ದೀನಿ. ಬಿಡಲ್ಲ ಅಂತ ಹೇಳಿ ಜೋರು ಮಾಡ್ಯವನಿ ಆ ಯಮ್ಮನ ಮೇಲೆ. ಅವಳು ಇವಳು ಅಂತ ಮಾತಾಡ್ತಾನೆ. ಸರಿಯಾಗಿ ಮಾತಾಡಲ್ಲ. ಎಲ್ಲರ ಮೇಲೂ ಹಂಗೆ ಮಾತಾಡ್ತೀಯ. ಸರ್ ಬಂದಾಗ ಎಡ್ಡಮ್ ಸಡ್ಡಮ್ ಮಾತಾಡ್ಕೊಂಡು ನೀನು ಇಲ್ಲದಿದ್ದು ಮಾಡ್ತೀಯ. ಎಡ್ಡಮ್ ಸಡ್ಡಮ್ ಮಾತಾಡ್ತೀಯ. ಯಾರ ಮೇಲೆ? ನಾನು ಸರಿಯಾಗಿ ಮಾತಾಡಕ್ಕಾರೆ ಎಲ್ಲರೂ ಹಂಗೆ ಅಂತಾರೆ. ಕಿಟಪ್ಪ, ನಿನ್ನ ಮಗ ಸಣ್ಣ ಬೈವಿಲ್ದಂಗೆ ಮಾತಾಡ್ತಾರೆ. ಯಾರನ್ನ ಬೇಕಾ ಅವ್ರನ್ನ ಹೆಂಗ್ ಬೇಕಾ ಹಂಗೆ ಅಂತಾನೆ ಅಂತ ಹೇಳಿ ಎಲ್ಲರೂ ಬಾಯಿಗೆ ಬಂದಂಗೆ ಬೈತಾರೆ. ಎಲ್ಲರೂ ಹಂಗೆ ಅಂತ ಊರಾಗೆಲ್ಲ. ಏನು ನಾನು ಮರ್ಯಾದೆ ತೆಗಿಬೇಕು ಅಂತ ಇದೆಯನಲ್ಲ ನೀನು? ನಾನು ಹೇಳಿದ್ದೀನಿ ಸುಮ್ಮನೆ ಬಾರಲ್ಲ ಅಂತ ಹೇಳಿ. ನಾನು ಹೇಳು ಬಂದ ಮೇಲೂ ನಿಂದೇನು? ನಾನು ಹೇಳಿದ್ಮೇಲೆ ನೀನು ಅಂತ ಅವ್ನು ದೇವನೇ ಏನೋ ಕೇಳಲ್ಲ. ಅವ್ನು ತಲೆ ಕೆಡಿಸ್ಕೊಂಬಲ್ಲ, ಸುಮ್ಮನೆ ಇರ್ತಾನೆ. ನೀನು ಇಲ್ಲೋದೆಲ್ಲ ಇದು ಮಾಡ್ತೀಯ. ಯಾರು ಹೇಳಿರೋ ಅಷ್ಟೇ ಅಪ್ಪ. ನನ್ನ ಮಧ್ಯಮ ನಾನು ಬಿಡಲ್ಲ. ನೀನು ನನ್ನ ಬೇಕಾದ್ರೆ 2 ಡೇಟ್ ಒಯ್ಯಿ ಅಧಿಕಾರ ಐತೆ. ನಿನ್ನ ಏನೇ ಹೇಳಿದ್ರು ನಾನು ಬಿಡೋದಿಲ್ಲ. ಬಿಡು. ಅವಳಿಗೆ ಯಾಕೆ ಬಿಡ್ಬೇಕು? ಅವಳು ಯಾರು? ನಾನು ಬಿಡಲ್ಲ. ಸುಮ್ಮನೆಪ್ಪ, ಸಾಕು. ಅವಳಿಗೆ ಯಾಕೆ ಬಿಡ್ಬೇಕು ಹೇಳು? ಅವಳಿಗೆ ಯಾಕೆ ಬಿಡಬೇಕು? ಅವಳೇ ನಿಂದಳಲ್ಲ ಮುಂದಳಲ್ಲ. ಅವಳಿಗೆ ಯಾಕೆ ಬಿಡ್ಬೇಕು ಹೇಳು? ಮುಚ್ಕೊಂಡಿರು. ಏನು ಬಿಡ ಅಂತದ್ದೇನಿಲ್ಲ ಅವಳಿಗೆ. ಅವ್ನು ಸರಿಯಾಗಿ ಹೇಳ್ತಾ ಇದ್ದ ಅಂತಕ್ಕೆ ಅವನ್ನ ಯಾಕೆ ಹೋಯ್ತೀಯ? ಕಣ್ಮಾಮ ಬಿಡಲ್ಲ. ಅವಳಿಗೆ ಯಾಕೆ ಬಿಡ್ಬೇಕು? ನಾವು ಬಿಡೋದಿಲ್ಲಪ್ಪ. ನಾವು ಹೇಳ್ತಾ ಇದೀವಲ್ಲ, ಬಿಡೋದಿಲ್ಲ. ಏನು ಅವಳಿಗೆ ನೀರು ಬಿಡ ಅಂತದ್ದೇನಿಲ್ಲ ನಾವು. ಅವಳಿಗೆ ಯಾಕೆ ಬಿಡ್ಬೇಕು? ಅವಳೇ ನಿಂದಳಲ್ಲ ಮುಂದಳಲ್ಲ. ಅವಳು ಯಾವಳಗೋ ಯಾಕೆ ಬಿಡಬೇಕು? ನಾವು ಬಿಡೋದಿಲ್ಲ ಕಣ್ಮಾವ. ಅಲ್ಲ ಮಾಮ್ ನೋಡು, ಅವಳಿಗೆ ಯಾರಿಗೋ ಕಂಡರ ವಿಷಯಕ್ಕೆ ಓದಿತಾ ಇರೋದ. ತೆಗಿ ಮಾಮ, ಹೋಯ್ಬೇಡ ನೀನು ನನ್ನ ಗಂಡಂದ. ಒಯ್ಲೇಳು. ನಮ್ಮ ಅಪ್ಪ ಒಯ್ದಕ್ಕೆ ನಾನೇನು ಬಿಡ ಅಂತಾನಲ್ಲ ನಾನು. ಅವಳಿಗೋಸ್ಕರ ಆ ಯಮ್ಮನ್ ಏನಾನ ಇಲ್ಲ ಮನೆಯಾಗ ಕರ್ಕೊಂಬರೋದು ಮಾತಾಡ್ಸೋದು ಏನಾನ ಮಾಡು. ನೀನು ಯಾಕ ನಾ ಬೋಲಿದ್ ಮಾಡ್ತಾ ಇದೆಯಾ ಕಣಪ್ಪ? ಆ ಯಮ್ಮ ಒಳ್ಳೆಯಳಲ್ಲ, ಸಾವ್ಕಾತಿ ಆಗಿರ್ಬೋದು. ಅವಳು ಒಳ್ಳೆಯಳಲ್ಲ. ಅವಳು ಬಂಡವಾಳ ಇನ್ನ ನಿನಗೆ ಗೊತ್ತಿಲ್ಲ. ನಾನು ನೋಯ್ಬೋದು ನೀನು. ನಾನು ಒಯ್ಯೋದು ತಣಿನಂತಾನೆ. ನಿನ್ಗೇನು ಸೀಮೆ ಕೊಡ್ದಂಗೂ ಆಗಲ್ಲ ಹೇಳು. ನನ್ನ ಕೈ ನೋವಾಗುತ್ತೆ. ನನ್ನ ಮಗನೇ, ನಾನು ಹೇಳಿದ್ದೀನಿ ಅಯ್ಯಮ್ಮ ಬಿಡ್ಕೊಂತಾಳೆ. 1-2 ದಿವಸ ಅವ್ರು ಬೋರ್ ಹಾಕ್ಸೋವರೆಗೂ ನಮ್ಮ ನೀರು ಹೊಡ್ಕೊಂಡು ಬೆಳಕಂತಾರೆ ಅಷ್ಟೇನೆ. ನೀನು ಸುಮ್ಮನೆ ಬತೀಕಾ ಬಾಯಿ ಮುಚ್ಕೊಂಡು ಇರಬೇಕು. ನೀನು ಹೆಚ್ಚಾಗಿ ಮಾತಾಡಿದಿ ಅಂದ್ರೆ ನನ್ನ ಮಗನೇ ಏನಿಲ್ಲ ನಿನಗೆ. ನಾನೇ ತಡಿತೀನಿ. ಅವನೇನು ಇದು ಮಾಡೋದು? ನಾವು ಬಿಡೋದಿಲ್ಲ. ನಾವು ಓಸಾರು ಸೇರ್ಕೊಂಡು ತಡಿತೀವಿ. ಅವಳಿಗೆ ಯಾಕೆ ಬಿಡಬೇಕು? ನೀರ? ಅವಳೇ ನೀವು ಊರಲ್ಲ ಏನು
ಬಂದು ಬಳಗಲ್ಲ ಹಿಂದ್ಲಳಲ್ಲ ಮುಂದ್ಲಳಲ್ಲ ಅವಳಿಗೆ ಯಾಕೆ ಬಿಡ್ಬೇಕಂತ ಅವಳುಗಳೇ ಚೆನ್ನಾಗಿ ಅವಳು ಮಾತಾಡಿಸ್ಕೊಂಡು ನಾನು ಹೇಳಿದೀನಿ ಹೋಗ್ಬೇಡ ಅಂತ ಹೇಳಿ ನೀನು ಇನ್ನೂ ಅತಿ ಮಾಡ್ಕೊಂಡು ಹೋಗ್ತೀಯ. ಓಯ್ ನಾವೇನೋ ಮಾತಾಡ್ಸ್ಕೊಂಡು ವಿಶ್ವಾಸದಾಗ ಎಷ್ಟು ಏನಕ್ಕೈದೀವಿ ಅದಕ್ಕೇನೆ ಮಾತಾಡ್ಸೋದವ್ರು ಯಾವ್ದಾಗ ಕಾಕಿಸ್ತಾರೆ. ಮಾಮ ಹಾಕ್ಸೋಳು ಹಾಕಿಸ್ಕೊಂಬ್ಲಿ ಹೇಳು ಹೊಡ್ಕೋಬಾರ್ದು. ಅವ್ನು ಹೇಳಿದಂತಾನೆ ಬೇಡ ಅಂತ ಹೇಳಿದ ಮೇಲೆ ಸುಮ್ಮನಾಗಬೇಕು, ಬಿಡೋದಿಲ್ಲ ಮಾವ. ನೀನು ಮನೆ ಕರ್ಕೊಂಬಂದು ಹಂಗೆ ಮಾಡಿದೆ, ದಿನ ಅಡುಗೆ ಮಾಡೋಕ್ಕೆ ಹೇಳ್ದೆ ನಮಗೆ, ನಾವು ಮಾಡ್ದಿಲ್ಲಕ್ಕೆ ಇವಾಗ ಸುಮ್ಕಾದೆ. ಅವನು ಏನೇ ಅಂದ್ರೂ ಬಿಡಲ್ಲ. ಯಾರು ಹೇಳಿದ್ರು ಬಿಡಲ್ಲ ಬಿಡು, ನಾವು ಬಿಡೋದಿಲ್ಲ. ಅವಳಿಗೆ ಯಾಕೆ ಬಿಡ್ಬೇಕು, ಅವಳಿಗೆ ಯಾಕೆ ನೀರು ಬಿಡ್ಬೇಕು, ನಾವು ಯಾಕೆ ನೀರು ಹೊಡಿಬೇಕು ಹೇಳಿ ನಂಬೋರ್ನಾಗಳವ. ಹಾಕಿಸ್ಕೊಂಬ್ಲಿ ಹೇಳು, ಸೌಕಾತಿ ದುಡ್ಡು ಐತೆ ಅಂದ್ಮೇಲೆ ಹಾಕಿಸ್ಕೊಂಬ್ಲಿ ಹೇಳು. ಯಾರು ಹೇಳಿದ್ರು ನಾವು ಬಿಡೋದಿಲ್ಲ. ಅದೇನು ಮಾಡ್ಕೊಂತೀವಿ ಮಾಡ್ಕೆ, ನಾವಂತೂ ಬಿಡಲ್ಲ. ಅವಳು ಬೆಣ್ಣೆ ಮಾತುಗಳಿಗೆಲ್ಲ ಮರಳಾಗಿ ನಾನು ಹೇಳಿ ಕರ್ಕೊಂಬಂದಿದ್ದೀನಿ. ರಚಮ್ಮ ಬೇಡ ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ ಅನ್ನಂಗೆಲ್ಲ ಅಲ್ಲಿಗೆ ಹೋಗ್ತಾನಲ್ಲ ಈ ಸುತ್ತರ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾನೆ. ಹೋಗ್ಬೇಡ ಅಂತೇಳಿ ಎಷ್ಟು ಹೇಳ್ದಂಗೆಲ್ಲ. ಇಲ್ಲಪ್ಪ ಯಾರು ಹೇಳಿದ್ರು ನಾನು ಅವಳಿಗೆ ನೀರು ಬಿಡೋದಿಲ್ಲ. ಅಷ್ಟೇ, ನೀನು ಹೇಳಿರ್ಬೋದು, ನಾನು ಬಿಡೋದಿಲ್ಲ. ಇಲ್ಲ ಕಣ, ಇವತ್ತು ಕರೆಂಟ್ ಬಂದಾಗ ಎತ್ಕೆಂತ ತಾಯಮ್ಮ ನಾನು ಹೇಳಿದ್ದೀನಿ, ನಾನು ಮರ್ಯಾದೆ ತೆಗಿಬೇಡ, ನಾವು ಹೇಳಿದ್ದೀವಿ. ಹೇಳಿದ್ಮೇಲೂ ನೋಡಪ್ಪ ಅಯ್ಯಪ್ಪ ದೊಡ್ಡದಾಗಿ ಹೇಳ್ಕೆಂತಾನೆ ಅಂತ ಹೇಳಿ ನಮಗೆ ನಾಸ್ಕೆದಂಗೆ ಆಗುತ್ತೆ. ನೀನು ಹಿಂಗೆ ಮಾಡಬೇಡ ನೋಡು. ಅವ್ರು ಸಾವುಕಾರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ ನೀನು, ಅವರು ಸಾವುಕಾರರು. ಮಾಮೂಲಿ ಅವ್ರನ್ನ ಮುನ್ನ ಸೌಕಾತಿ ಎಂಬುದು ಕಣ. ಸುಮ್ಮನೆ ಇರೋಣ ಅಂಬಲ್ಲ. ಯಾರು ಹೇಳಿದ್ರು ಬಿಡಲ್ಲ ಕಣ್ಮಮ್ಮ, ಬಿಡಬೇಡ ಕಣ್ವೆ ಇದು ಏನೇ ಆದ್ರೂ. ಉತ್ತರಮ್ಮ ಬಾಯಿ. ನೀವು ಹಂಗೆ ಮಾತಾಡ್ತೀರಾ, ನಿಮಗೂ ಬುದ್ಧಿ ಇಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀರಾ ನೀವು? ಗೊತ್ತಾಗೋದಿಲ್ಲ ಅವನು ಎಡ್ಡಮ್ ಸಡ್ಡಮ್ ಯಾರು ನೋಡಿದ್ರು ಹಂಗೆ ಅಂತಾರೆ. ಕಿಟ್ಟಪ್ಪ ನಿನ್ನ ಮಗ ಸಣ್ಣ ಹೆಂಗೆ ಬೇಕಂಗೆ ಮಾತಾಡ್ತಾನೆ, ಎಡಮ್ ಸಡ್ಡಮ್ ಅವ್ನು ಒಳ್ಳೇನಲ್ಲ ಅಂತ ಹೇಳ್ತಾನೆ. ಎಲ್ಲರೂ ಹೇಳ್ತಾ ಇರ್ತಾರೆ ಅವನು ಒಳ್ಳೇನಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ. ಅಯ್ಯಮ್ಮಗೆ ಸ್ವಲ್ಪ ಮರ್ಯಾದೆ ಕೊಡಬೇಕು, ಅವಳು ಇವಳು ಅಂತ ಮಾತಾಡ್ತಾನೆ. ಗೊತ್ತಾಗೋದಿಲ್ವ ಇವನಿಗೆ? ದೀಟ ನಾನು ಸುಮ್ಮನೆ ಬೆಳ್ಕೊಂಡವನೇ ತಿನ್ಕೊಂಡು. ಇಲ್ಲ ಕಣ್ಮಮ್ಮ, ಅವ್ರು ಸರಿಯಾಗಿ ಮಾತಾಡ್ತಾ ಇದ್ದಾರೆ, ನೀನೇನೆ ಸುಮ್ಮನಿರು. ಅಯ್ಯಪ್ಪ ಸರಿಯಾಗಿ ಹೇಳ್ತಾ ಇದ್ದಾನೆ ಅಂತಾರೆ, ಯಾಕೆ ಬಿಡಬೇಕು ಅಂತ ಹೇಳ್ತಾ ಇರೋದು. ಯಾರು ಹೇಳಿರು ನಾನು ಹೇಳ್ದಂಗೆ ನಡಿಬೇಕು. ನಾನು ಈ ಮನೆ ಯಜಮಾನ, ಈ ಮನೆ ದೊಡ್ಡವನು ಅಂದಮೇಲೆ ನಾನು ಹೇಳ್ದಂಗೆ ನಡಿಬೇಕಷ್ಟೇ. ನೀವು ಹೇಳ್ದಂಗೆಲ್ಲ ನಾನು ಕೇಳೋಕ್ಕಿಲ್ಲ ಇಲ್ಲಿ. ಇವತ್ತು ಕರೆಂಟ್ ಬಂದಾಗ ನಾನೇ ಮುಂದೆ ನಿಂತ್ಕೊಂಡು ಹೊಡ್ಕೊಂಬ್ಲೇಳು, ಮುಂದೆ ನಿಂತ್ಕೊಂಡು ಹೊಡಿಸ್ತೀನಿ ನಾನೇ. ನಿಮ್ಮ ಮಾಮನ್ ನೋಡು, ಬಿಡಬೇಡ ಕಣವೇದು, ಏನೇ ಅಂದ್ರು ಬಿಡಬೇಡ ಕಣಪ್ಪ ವೇದು. ಹೋಗಿರೋ ಹೊಲ್ದಕ್ಕೆ ನಾನು ಗೊತ್ತೀನಿ ಅದು ಹೆಂಗೆ ಹೊಡ್ಕೊಂತಾರೆ ನೋಡೋಣ. ಹೆಂಗೆ ಹೊಡ್ಕೊಂತಾರೆ ನೋಡು. ಈ ಅಪ್ಪ ಹೆಂಗೆ ಮಾತಾಡ್ತಾನೆ. ಇವಪ್ಪ ಇದ್ರು ಬಿಡಲ್ಲ, ಯಾರಿದ್ರು ಬಿಡಲ್ಲ ನಾನು. ಒಳ್ಳೆಯರ್ಗಾದ್ರೆ ಬಿಡಪ್ಪ ಅನ್ಬೋದು, ಅಂತಳಿಗೆ ಯಾಕೆ ಬಿಡ್ಬೇಕು? ನಾನು ಬಿಡೋದಿಲ್ಲ ಬಿಡು, ಯಾರು ಹೇಳಿದ್ರು ಬಿಡಲ್ಲ. ಅದು ಹೆಂಗೆ ಹೊಡ್ಕೊಂತಾರೆ ಹೊಡ್ಕೊಂಬ್ಲಿ ನೋಡೋಣ. ಎಮ್ಮಗೆ ಎಷ್ಟು ಜಂಬೋ ದೌಲತ್ತು ಗೊತ್ತೇ? ಒಳ್ಳೆ ಅವಳಲ್ಲ. ನೀನು ಒಳ್ಳೆಯರಾಗಿದ್ರು ಬಿಡಪ್ಪ ಅನ್ಬೋದಾಯ್ತು. ಅಲ್ಲಿ ನಮ್ಮ ಅಮ್ಗೆ ಬುದ್ಧಿ ಇಲ್ಲ ಅಂತೀನಿ. ದಿನ ಅವಾಗ ಮುದ್ದೆ ಮಾಡಿಕ್ಕು ನಮ್ಮ ತೇಳಿ ಊಟಕ್ಕೆ ದಿನ ಇಲ್ಲಿ ಕರ್ಕೊಬರೋದು, ಹೊಲ್ದಾಗೆಲ್ಲ ನೀರು ಬಿಡ್ತೀನಿ ಅಂತೈತಲ್ಲ. ಒಂದೀಟನ ಗೊತ್ತಾಗಲ್ವೇ ನಮ್ಮ ಅಮ್ಮಗೆ? ಬುದ್ಧಿ ಇಲ್ಲದ ಕೆಲಸ ಮಾಡುತ್ತಲ್ಲ. ಅವತ್ತು ಬೈದು ಕರ್ಕೊಂಬಂದಿದ್ದೀನಿ, ತಿರ್ಗಾ ಹೋಗ್ತೈತಿ ನಗ್ಲ. ನಾನು ಹೇಳಿರು ಕೇಳಲ್ಲ, ನನಗೆ ಮರ್ಯಾದೆ ಇರಲ್ಲ ಅಲ್ಲಿ ಹೋಗಿ ಮಾತಾಡೋಕ್ಕೆ. ಬರೀ ಮಾತಾಡ್ಕೊಂಡು ಅವಳ್ತಾಗೆ ಅವಳು ಹಂಗೆ ಹಿಂಗೆ ಅಂತ ಹೇಳಿ ಒಟ್ಟು ಬೆಣ್ಣೆ ಹಚ್ಚುತ್ತಾಳೆ. ಬೆಣ್ಣೆ ಸವರ್ತಾಳೆ, ಅದು ಗೊತ್ತಾಗಲ್ಲ ಇದಕ್ಕೆ. ಜಲ್ದಿ ಮಾತಿಗೆ ಬೇರ್ಗಾಗ್ಬಿಡುತ್ತೀಯಪ್ಪ. ಸುಮ್ಮನಿರಲ್ಲ, ಬಿಡಬೇಡ ಕಣವೇದು. ಆಮೇಲೆ ಹೋಗೋಣ ನಡಿ. ಅಯ್ಯಪ್ಪ ಗಾಡಿಸ್ನಿ ಅಂತ ಹೇಳೋನೆ, ಬಿಡಲ್ ಬೇಡ. ತಡಿಯೋಣ, ಇಬ್ರು ಹೋಗೋಣ ನಡಿ. ಏನೇ ಅಂದ್ರೆ ಬಿಡಬಾರ್ದು, ಗಲಾಟೆ ಆದ್ರೂ ಪರವಾಗಿಲ್ಲ, ಬಿಡಬಾರ್ದು ನಡಿ ಇಲ್ಲಿ. ಅಯ್ಯಪ್ಪಗೆ ಯಾಕೆ ಬುದ್ಧಿ ಇಲ್ಲ ಅಂತೀನಿ ನಾನು. ಸಾವಕಾತಿಗೆ ನೀರು ಬಿಟ್ಟಿದ್ದೆ ಅಂತ ಹೇಳಿ ನಮ್ಮ ಮಾವ ವೇದನೆ ಹಿಡ್ಕೊಂಡು ಹೊಡೆದ್ಬಿಡ್ತು ಪಾಪ. ಅವನು ಬಿಡಲ್ಲ, ಅವನು ಒಳ್ಳೆಯನು ಕೆಟ್ಟಾನ ಅವನು ಅಂತಾನು. ಅದಕ್ಕೆ ನೀನು ಹಂಗೆ ಮಾತಾಡ್ತಿ ಹಿಂಗೆ ಮಾತಾಡ್ತಿ ಅಂತ ಹೇಳಿ ನಮ್ಮ ಮಾಮಗೆಲ್ಲ ಇಲ್ಲದ್ದು ಹೇಳ್ಕೊಟ್ಬಿಟ್ಟು ವಹಿಸೋದಿಲ್ಲ ನಮ್ಮ ಮೇದುಗೆ. ಅವಳಿಗೆ ನೋಡ್ರಿ ಇನ್ನೂ ಸರಿಯಾಗಿ ಮಾಡ್ತಾನೆ, ನೀವು ಸುಮ್ಮನಿರೋದಿಲ್ಲ. ಅವ್ನು ಯಾರು ಹೇಳಿದ್ರು ಬಿಡಲ್ಲ, ಅವ್ನ ಮನ್ಸಿಗೆ ಹಾಕೊಂಡ್ಮೇಲೆ ಅದೇನು ಮಾಡ್ಬೇಕು ಅದನ್ನ ಮಾಡೇ ಮಾಡ್ತಾನೆ ಅವನು. ನಮ್ಮ ಮೇದು ಒಳ್ಳೆನಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.